ನನ್ನ ಒಂದು ಕಾನ್ಸೆಪ್ಟ್ ಹೇಗೆ ಅಂದ್ರೆ ಮನೆಗೆ ಬೇಕಾಗುವಂತ ತರಕಾರಿ ಮಾತ್ರ ಅಲ್ಲ, ಎಲ್ಲಾ ಸಾಂಬಾರು ಪದಾರ್ಥಗಳು ಬೇಕಾಗುವಂತದ್ದೆಲ್ಲ ಆಗ್ಬೇಕು ಅಂತ ಒಂದು ಆಸೆ. ನೋಡಿ ಸ್ನೇಹಿತರೆ, ಹಳ್ಳಿಗಳಲ್ಲಿದ್ರೆ ನೋಡಿ ಬೈ ಹುಲ್ಲಿನ ಮೇಲೆ ಕೂತದ್ ನೋಡಿ. ಹೆಸರೇನು? ನೇಹಲ್ ಅಂತ ನೋಡಿ. ಇಲ್ಲ ಬಿಡು ನೋಡಿ, ಅಡಿಯಲ್ಲಿ ಕೂತದ್ದು ಗುಹೆ ಒಳಗಡೆ. ಸರ್ ಸುಧಾರಣ, ನಾನು ಬರ್ತಾ ನೋಡ್ತಾ ಬಂದೆ, ಭಯಂಕರ ಬೇಸರ ಆಗ್ತದೆ ನೋಡುವಾಗ. ಯಾಕಂದ್ರೆ ಸುಳ್ಯ ಭಾಗದಲ್ಲಿ ಅಡಿಕೆ ಕತೆ ಕೈದಾಯ್ತಾ ಅಂತ ಅನಿಸ್ತದೆ ನೋಡುವಾಗ. 5ನೇ ಕ್ಲಾಸ್ ಹಾಲು ಕರಿತಾನಲ್ಲ, ಸುಮ್ಮನೆ ಅಭ್ಯಾಸಕ್ಕೋಸ್ಕರ. ಆದ್ರೆ ತಾಯಿಗೆ ಗೊತ್ತುಂಟು ಯಾರ ಮಕ್ಕಳು ಅಂತ ಹೇಳಿ ಎಲ್ಲ. ಒಂದ್ಸಲ ನೋಡಿದ್ದು ನೋಡಿ, ಅದರ ಸ್ಮೆಲ್ ಬಂದು ಎಷ್ಟುಂಡು ಅದರ ತಿಂಬಕ್ಕೆ ಹೇಳಿ ಬಂದದೆ. ಹಂಗೆ ಇಲ್ಲಿ ಬಂದಾಕನ ಇದ್ರ ಒಳಗೆ ಹುಗ್ಗಿದ ಮೇಲೆ ಅದಕ್ಕೆ ವಾಪಸ್ ಒಳಗೆ ಹೊರಗೆ ಹೋಗೋದಿಲ್ಲ, ಟ್ರ್ಯಾಪ್ ಅದೇ ಅದು ಇದರ ಒಳಗೆ. ಈ ಸಲ ಸುಮಾರು ಒಂದು ಒಮ್ಮೆ ಇಟ್ಟು ತೆಗಿಯಕ ನಂಗೊಂದು 30 ಎಸೆಂಡು ಸಿಕ್ಕಿತ್ತು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಸುಳ್ಯ ತಾಲೂಕಿನ ಸುಬ್ರಹ್ಮಣ್ಯ ಪಕ್ಕದ ಏನೇಕಲ್ಗೆ ನಾನು ಬಂದಿದ್ದೇನೆ. ಇವತ್ತು ತುಂಬಾ ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು, ಬಿಸ್ನೆಸ್ ಅನ್ನು ಮಾಡ್ತಾರೆ. ಆದ್ರೆ ಎಷ್ಟೋ ಬಾರಿ ಅವರ ಮನೆಯ ಕಡೆ ಗಮನ ಕೊಡುವುದಿಲ್ಲ, ಕೃಷಿಯ ಕಡೆ ಗಮನ ಕೊಡುವುದಿಲ್ಲ, ಕೇವಲ ಒಂದು ಉದ್ಯಮವನ್ನು ಮಾತ್ರ ಮಾಡ್ತಾರೆ. ಆದ್ರೆ ಆ ಉದ್ಯಮದಲ್ಲಿ ಏನಾದ್ರೂ ವ್ಯತ್ಯಾಸಗಳಾದಾಗ ಅದು ಮುಂದಕ್ಕೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯ ಹೊಸ ರೀತಿಯಲ್ಲಿ ಕೃಷಿ ಮತ್ತು ಉದ್ಯಮ ಒಟ್ಟೊಟ್ಟಿಗೆ ತಗೊಂಡು ಹೋಗುವಂಥದ್ದು, ಮನೆಗೆ ಬೇಕಾದ ತರಕಾರಿ ಹಾಲುಗಳನ್ನು ಮನೆಯಲ್ಲೇ ಉತ್ಪಾದನೆ ಮಾಡುವಂಥದ್ದು. ಈ ರೀತಿ ಯೋಚನೆ ಮಾಡಿದಾಗ ಕೀರ್ತನ್ ಅವರು ನಮ್ಮ ಸಂಪರ್ಕಕ್ಕೆ ಬಂದರು. ಅವ್ರದ್ದು ಸುಬ್ರಹ್ಮಣ್ಯ ಕುಮಾರಧಾರ ನದಿಯ ಪಕ್ಕದಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ, ಅದರಲ್ಲೂ ಅವರು ನಡೆಸ್ಕೊಂಡಿದ್ದಾರೆ. ಅದರ ಜೊತೆಗೆ ಮನೆ ಪಕ್ಕ ನ್ಯಾಚುರಲ್ ಫಾರ್ಮಿಂಗ್ ಆಗಿ ಅಡಿಕೆಯನ್ನು ಬೆಳೀತಾರೆ. 100% ಸಾವಯವ, 100% ನಾಟಿ ದನ ನಿಮಗೆ ಹಿಂದ್ಗಡೆಗೆ ಕಾಣಬಹುದು. ಅದೇ ರೀತಿಯಲ್ಲಿ 100% ಸಾವಯವ ಆಗಿರುವ ತರಕಾರಿಗಳನ್ನು ಕೂಡ ಬೆಳೀತಾರೆ. ಕೀರ್ತನ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿ. ನಾನೊಂದು 7-8 ವರ್ಷ ಆಯ್ತು ಹೀಗೆ ಮಾಡ್ತಾ ಇರೋದು. ಅಂದ್ರೆ ನನಗೆ ಒಂದು 1.5 ಎಕರೆಷ್ಟು ಜಾಗ ಇದೆ ಇಲ್ಲಿ. ಅಲ್ಲಿ ಫುಲ್ ಅಡಿಕೆ ಗಿಡ ನಟ್ಟಿದ್ದೇನೆ. ಅದರಲ್ಲಿ ಅದು 100% ಬಿಸಿಲನ್ನು ಅವಲಂಬಿಸಿರುವ ಸಸ್ಯ ಆಗಿರೋದ್ರಿಂದ ಅಲ್ಲಿ ನನಗೆ ಕೈತೋಟ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಈಗ ಇಲ್ಲಿ ಇರುವಂತ ಮನೆ ಹತ್ರ ಇರುವಂತ ಜಾಗದಲ್ಲಿ ಈಗ ಕೈತೋಟ ಮಾಡುವಂತ ಮಕ್ಕಳಿಗೆ ನಮಗೆ ಒಂದು ಶುದ್ಧ ಆಹಾರ ಸಿಗಬೇಕು ಅಂತ ಹೇಳಿ. ಅಂದ್ರೆ ಮನೆ ಪಕ್ಕದಲ್ಲಿರುವ ಕಡಿಮೆ ಜಾಗನೂ ಮಾಡೋದಲ್ಲೂ ಕೂಡ ಮಾಡ್ತಿದ್ದೀರಲ್ಲ, ಏನೆಲ್ಲ ಬೆಳೆದಿದ್ದೀರಿ ಇದ್ರಲ್ಲಿ ನೋಡುವ? ಇದು ದ್ರಾಕ್ಷಿ. ದಕ್ಷಿಣ ಕನ್ನಡದಲ್ಲಿ ದ್ರಾಕ್ಷಿ ಆಗುದಿಲ್ಲ ಅಂತೆ, ಆದ್ರೆ ಒಂದು ತೋರಿಸ್ಲಿಕ್ಕೋಸ್ಕರ ಗಿಡ ಈ ತರ ಇರ್ತದೆ ಅಂತ ಮಕ್ಕಳಿಗೆ ತೋರಿಸಬಹುದಲ್ಲ, ಹಾಗೆ ಇದನ್ನು ನಟ್ಟಿಟ್ಟು. ಆಗಿದಾ? ಇಲ್ಲ, ಫ್ಲವರಿಂಗ್ ಆಗುದಿಲ್ಲ ಅಂತ. ಫ್ಲವರಿಂಗ್ ಆಗುದಿಲ್ಲ ಅಲ್ಲ. ಇದು ನಾಟಿ ಶುಂಠಿ ಅಂತ ಹೇಳ್ತಾರೆ. ನನ್ನ ಗಿಡವನ್ನು ಮುಟ್ಟಿದ್ರೆ ಸಾಕು, ತುಂಬಾ ಪರಿಮಳ ಇದೆ ಅಲ್ಲ. ಮನೆಗೆ ಬೇಕಾದ ಶುಂಠಿಯನ್ನು ನೀವೇ ಬೆಳಿತೀರಿ? ಸಿಗ್ತದೆ. ಇದು ಗಣಿಕೆ ಸೊಪ್ಪು ಅಂತ ಹೇಳಿ ನನ್ನ ತಾಯಿ ಮನೆ ಮಡಿಕೇರಿ ಮಕ್ಕಂದೂರು ಅಂತ, ಹಾಗೆ ಅಲ್ಲಿಂದ ತಗೊಂಬಂದು ಇದರ ಸೊಪ್ಪು ತುದಿ ಇದು ಎಳೆದ್ದು ತುಂಬಾ ಟೇಸ್ಟ್ ಇರ್ತದೆ ಪಲ್ಯಕ್ಕೆ. ಹರಿವೆ ಇದು ನೋಡಿ, ನಾನು 6 ಅಡಿ ಇದ್ದೇನೆ, ನನಗೆ ಇಷ್ಟ ಆಗಿ 6, 7, 8 ಅಡಿ 10, 12 ಅಡಿ ಇರ್ಬೋದು ಇದು. ನೋಡು ಸ್ವಲ್ಪ ದೂರದಿಂದ ನೋಡಿ ಸ್ನೇಹಿತರೆ, ಹರಿವೆ ಹೋಗಿರೋದು ನೋಡಿ, ಭಾರಿ ಹೈಟ್ ಆಗಿದೆ ಇದು. ನಂಗೆ ಇದು ಟಾಪ್ ಅಲ್ಲಿ ನಾನು ಫ್ಲವರಿಂಗ್ ಇದು ಬೀಜಕ್ಕೆ ಅಂತ ಹೇಳಿ ಬಿಟ್ಟಿದ್ದೇನೆ. ಇದರಲ್ಲಿ ಈಗ ಕಟ್ ಮಾಡ್ತಾ ಈಗ ವಾರಕ್ಕೊಂದ್ಸಲ ಈಗ ನೋಡಿ ಸೊಪ್ಪು ಸಿಗ್ತಾ ಇರ್ತದೆ. ಚಿಗುರು ಇದಕ್ಕೊಂದು 2 ತಿಂಗಳಾಗಿರ್ಬೋದು ಅಷ್ಟೇ. 2 ತಿಂಗಳಾಗಿರಲ್ಲ. ಸೂಪರ್ ಇದೆ. ಇದು ಅಮೃತ ಬಳ್ಳಿ ಬಿಟ್ಟಿರೋದಾ? ಇದು ಶ್ರೀಗಂಧ. ಹೌದು, ಶ್ರೀಗಂಧ. ಮನೆ ಪಕ್ಕದಲ್ಲೇ ಇಟ್ಟಿದ್ರಿ? ಯಾರು ಕದ್ಕೊಂಡು ಹೋಗ್ತಾರೆ ಅಂತ ಹೇಳಿ? ಆಗಲ್ಲ, ಅದು ಮಳೆಗಾಲ, ಇದು ಪರಾವಲಂಬಿ ಸಸ್ಯ. ಇದು ಇದರ ಬುಡದಲ್ಲಿ ಬೇರೆ ಗಿಡ ಇದ್ರೆ ಮಾತ್ರ ಈ ತರ ಬರ್ತದೆ, ನಿಮ್ಗೆ ಇಲ್ಲದಿದ್ರೆ ಅದು ಬರೋದಿಲ್ಲ ಅಲ್ಲ. ಆ ರೀತಿ ಆಗ್ತದಲ್ಲ. ಇದು ನಿಮ್ಮ ಮಕ್ಕಳ? ಹೌದು, ಮಕ್ಕಳು. ನೋಡಿ ಸ್ನೇಹಿತರೆ, ಹಳ್ಳಿಗಳಲ್ಲಿದ್ರೆ ನೋಡಿ ಬೈ ಹುಲ್ಲಿನ ಮೇಲೆ ಕೂತದ್ ನೋಡಿ. ಹೆಸರೇನು? ನೇಹಲ್ ಅಂತ ನೋಡಿ. ಇಲ್ಲ ಬಿಡು ನೋಡಿ, ಅಡಿಯಲ್ಲಿ ಕೂತದ್ದು ಗುಹೆ ಒಳಗಡೆ. ನೋಡಿ, ಕೈ ಮಾಡ್ತಿದ್ದಾಳೆ ನಿಮಗೆ ಎಲ್ಲ, ಕೈ ಮಾಡಿ. ಹಾಗೆ ಹಳ್ಳಿಗಳಲ್ಲಿ ಅಂತ ಹೇಳಿದ್ರೆ ಹಾಗೆ ಅಲ್ಲ ಸರ್, ಮಕ್ಕಳಿಗೆಲ್ಲ ಖುಷಿ. ಹೌದು. ಇದು ನಾಟಿ ಒಂದೆಲಗ ಚಿಮರೆ. ಹೌದು. ಮತ್ತೆ ಇದು ಹಿಪ್ಪು ನೇರಳೆ, ಇದು ಒರಿಜಿನಲ್ ಹಿಪ್ಪು ನೇರಳೆ. ಇದು ನನ್ನ ತಂಗಿ ಮನೆ ಮಡಿಕೇರಿ ಇದು ಮಂಡ್ಯಕ್ಕೆ ಕೊಟ್ಟಿದ್ದೆ ಅವಳನ್ನು. ಹಾಗೆ ಬಾವ ಆರ್ಮಿಯಲ್ಲಿದ್ದಾರೆ. ಹಾಗೆ ನಿಮ್ದು ಇದು ಆರ್ಮಿ ಶರ್ಟ್? ಹೌದು. ಅದೇ ನಾನು ನೋಡಿದ್ರೆ ಹೇಗೆ ಭಾವನೆ ಕೊಟ್ಟದ್ದು. ಇದು ಈ ಹಣ್ಣು ಮಕ್ಕಳಿಗೆ ತುಂಬಾ ಒಳ್ಳೇದು, ಏನು ಕ್ಯಾನ್ಸರ್ಗೆ ಔಷಧಿ ಅಂತ ಹೇಳ್ತಾರೆ ಇದು. ನೋಡಿ ಸ್ನೇಹಿತರೆ, ಇದು ನಮ್ಮ ಅಡಿಗೆ ಕೋಣೆ. ಇದು ನನ್ನ ಕೈತೋಟ. ಇದು ಅಂಬಟೆ.
ಎಷ್ಟು ವರ್ಷ ಆಯ್ತು ಗಿಡಕ್ಕೆ? ಇದಕ್ಕೆ 2 ವರ್ಷ ಆಯ್ತು. ವರ್ಷ ಇಡೀ ಆಗ್ತಿರ್ತದ? ವರ್ಷ ಇಡೀ ಆಲ್ ಸೀಸನ್ ನೋಡಿ. ಇದು ಬೆಳೆದು ಫುಲ್ ಬೆಳೆದಿದೆ. ಇದು ಈಗ ಅದರ ನಂತರದ್ದು ಇನ್ನು ಈಗ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಇದು ಡ್ರ್ಯಾಗನ್ ಫ್ರೂಟ್. ಇದು ನಮ್ಮದು ಈ ಸಲ ಸಿಕ್ತು, ಒಂದು 7-8 ಆಯ್ತು. ಮಕ್ಕಳಿಗೆ ತುಂಬಾ ಟೇಸ್ಟಿ ಆಗಿರ್ತದೆ ಅಲ್ಲ. ನೀವ್ಯಾರು ತಿನ್ಲಿಲ್ವಾ? ತಿಂದಿದ್ದೇವೆ, ಎಲ್ಲರೂ ತಿಂದಿದ್ದೇವೆ. ಮಕ್ಳಿಗೆ ದೂರ ಆಗ್ತಿದ್ದೀರಿ. ಇದೊಂದು ತರದ ಗಾಂಧಾರಿ ಮೆಣಸು, ಹೈಬ್ರಿಡ್ ಗಾಂಧಾರಿ ಮೆಣಸು. ಇದು ಇನ್ನು ಹಣ್ಣಾಗುವಾಗ ಸ್ವಲ್ಪ ವೈಟ್ ಬಂದು ಆ ನಂತರ ಫುಲ್ ಕೆಂಪಾಗ್ತದೆ. ಸ್ನೇಹಿತರೆ, ಇದು ಹೈಬ್ರಿಡ್ ಅಂತ ಹೇಳಿದ್ರೆ ಒಂದು ಬೇರೆ ತಳಿ. ಹೈಬ್ರಿಡ್ ಅಂತ ಹೇಳಿದ್ರೆ ಯಾವುದೋ ಸೈಂಟಿಸ್ಟ್ಗಳು ಅಥವಾ ಬೇರೆ ಯಾರಾದನ್ನು ರೆಡಿ ಮಾಡಿರೋದಲ್ಲ, ಹಳ್ಳಿ ತಳಿಯೇ ಸ್ವಲ್ಪ ಹೆಚ್ಚು ಬರ್ತದೆ. ಇದೊಂದು ಬೇರೆ ಅಂತಲ್ಲ? ಹೌದು ಹೌದು, ಇದೊಂದು ಬಣ್ಣದ್ದು ಸ್ವಲ್ಪ ನೇರಳೆ ಕಲರ್. ಹೌದು, ನೇರಳೆ ಕಲರ್ ಬೇರೆ ಬೇರೆ ಆಗಿದೆ ಅಲ್ಲ. ನೋಡಿ ಸ್ನೇಹಿತರೆ, ಗ್ರೋ ಬ್ಯಾಗ್ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಅಲಸಂಡೆ, ಇದೆಲ್ಲ ಅಲಸಂಡೆ ಅಲ್ಲ? ಅಲಸಂಡೆ, ಹೌದು, ಊರಿನ ಅಲಸಂಡೆಗಳು. ಊರಿನ ಅಲಸಂಡೆ ಎಲ್ಲ ಇವು ನೋಡಿ, ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ, ಆಗ್ತದೆ ಇದು. ಎಲ್ಲ ಗ್ರೋ ಬ್ಯಾಗ್ ಅಲ್ಲಿ ಹೌದು ಹಾಕಿದಿರಿ ಅಲ್ಲ. ಹೀರೆಯು ಕೂಡ ಹೀರೆ, ಅದು ಅದರಲ್ಲಿ ನನಗೆ ಗೊಂಚಲು ಹೀರೆ ನೀವೇ ಕೊಟ್ಟಿದ್ದು. ಅದು ಗೊಂಚಲ ಆಗ್ಲಿಲ್ಲ ಕೆಲವು ಸಲ, ಪರಾಗಸ್ಪರ್ಶ ಏನೇನೋ ಆಗಿ ಕೆಲವು ಸಲ ಗೊಂಚಲಗಳಾಗುದಿಲ್ಲ ನಾವು ಬೀಜ ಕೊಟ್ಟರು ಕೂಡ. ಅದರಲ್ಲಿ ಸಿಂಗಲ್ ಆದಾಗೆ ಆಗಿದೆ ಅಲ್ಲ. ಆಯ್ತು, ಹೌದು. ಇದು ಬಸಳೆ ನಮ್ಮದು. ನಿಮ್ಮ ಒಂದು ಯೂಟ್ಯೂಬ್ ಅಲ್ಲಿ ನೋಡಿ ನನಗೆ ಗೊತ್ತಾಯ್ತು, ಈ ಲೆವೆಲ್, ಹೊಕ್ಕುಳದ ಲೆವೆಲ್ ಅಲ್ಲಿ ಚಪ್ಪರ ಹಾಕ್ಬೇಕು ಅಂತ ಹೇಳಿದ್ರಿ ನೀವೊಂದು. ಹಾಗೆ ನಾವು ಈ ಲೆವೆಲ್ಗೆ ಫಸ್ಟ್ ಟೈಮ್ ಮಾಡಿದ್ದು. ಕರೆಕ್ಟ್. ನಾವ್ ಯಾರಿದನ್ನು ಸಂಶೋಧನೆ ಮಾಡಿದಲ್ಲ, ಯಾರೋ ನಿಮಗೆ ರೈತರು ಯಾರೋ ಹೇಳ್ತಾರೆ, ನಾವು ಹೇಳೋದು. ಮನೆಯವರಿಗೆಲ್ಲ ನೋಡ್ಲಿಕ್ಕೂ ಚಂದ ಕಾಣ್ತದೆ. ಹೌದು, ಕೊಯ್ಲಿಕ್ಕೂ ಸುಲಭ. ಕರೆಕ್ಟ್ ಕರೆಕ್ಟ್. ಮತ್ತೆ ಇದು ನೋಡಿ, ಈಗ ಕಾಯಿ ಕಳೆದ ವರ್ಷ ಹೋಗ್ಲಿಲ್ಲ, ಈ ಸಲ ಕಾಯಿ ಬಿಟ್ಟಿದೆ ಹೂವಾಗಿ. ಇದು ಎಂತ ವಿಷಯ ಅಂತ ಗೊತ್ತಿಲ್ಲ ನಂಗೆ. ಕಾಯಿ ಬಿಡದಿರ್ಲಿಕ್ಕೆ ಏನಾದ್ರು ಕಾರಣ ಉಂಟಾ? ಬಿಡ್ಲಿಕ್ಕೆ ಬಿಡದಿರ್ಲಿಕ್ಕೆ ಹೇಗೆ? ಬಿಡ್ಬಾರ್ದು, ಕಾಯಿ ಬಿಡ್ಬಾರ್ದಾ? ನಮ್ಗೆ ನೀವು ಇದು ಬಿಟ್ರೆ ಒಳ್ಳೇದು ಅಂತ. ಯಾಕಂದ್ರೆ ನಂಗೆ ಎಷ್ಟೋ ಜನ ಬೀಜ ಕೇಳ್ತಿದ್ದಾರೆ, ಈಗ ನನ್ನ ಹತ್ರ ಬೀಜ ಇಲ್ಲ. ಆದ್ರೆ ಇಲ್ಲಿ ಒಂದು ಪೂ ಬರ್ತದೆ ಅಂತ ಹೇಳ್ತಾರೆ. ಹೌದೌದು, ಕರೆಕ್ಟ್ ಕರೆಕ್ಟ್. ಅದು ಹೇಳಕ್ ಬರಲ್ಲ ಹೇಗೆ ಅಂತ ಹೇಳಿ. ಕೆಲವು ಸಲ ನೆಟ್ 1 ತಿಂಗಳಲ್ಲಿ ಅದರಲ್ಲಿ ಕಾಯಿ ಆಗ್ಲಿ ಶುರು ಆಗುತ್ತೆ. ಕೆಲವು ಸಲ 6 ತಿಂಗಳಾದ್ರೂ ಕಾಯಿ ಆಗುದಿಲ್ಲ. ಈ ರೀತಿ ಬೇರೆ ಬೇರೆ ಕಾರಣಗಳಿರ್ತದೆ ನೋಡಿ. ಇದೆಂತ ಗೊತ್ತಾ? ಮುಲ್ಲಂಗಿಯ ಅಲ್ಲ, ಇದು ಪಾಲಕ್ ಸೊಪ್ಪು. ಇದು ತರಕಾರಿ ಸಂತೆಯಿಂದ ತಂದದ್ದು ಗಿಡ. ಅದು ಬೇರೆ ಇತ್ತು ಅಂತ ಹೇಳಿ ಅದನ್ನು ಸುಮ್ನೆ ಹೀಗೆ ನಟ್ಟಿಟ್ಟೆ. ನೋಡುವಾಗ ಇದು ಇಷ್ಟು ಚಂದ ಬರ್ತದೆ ಅಂತ ಗೊತ್ತೇ ಇರ್ಲಿಲ್ಲ ನಂಗೆ. ಅದು ಬಾರಿ ಮೃದುವಿನ ಸಸ್ಯ. ನೀವು ಸಾಂಬಾರಿಗೆ ತಂದಿರೋದು? ಸಾಂಬಾರಿಗೆ ತಂದ ಗಿಡ. ಅದ್ರ ಗೆಡ್ಡೆ ನೆಟ್ಟಿರೋದು? ಹೌದು, 4-5 ನೆಟ್ಟಿದ್ದೆ. ಅದರಲ್ಲಿ 3 ಕೊಳೆತು 1 ಉಳಿದಿದೆ. ಅದ್ರಲ್ಲಿ ನೋಡಿ ಈಗ ಮರಿಗಳು ಜೊತೆಲಿ ಬರ್ತಾ ಇದೆ ನೋಡಿ. ನೋಡಿ, ಇದು ನಮ್ಮ ತೊಂಡೆಕಾಯಿ ಮನೆಗೆ. ಇದು ನೋಡಿ, ಹಟ್ಟಿಗೆ ಹೋಗಿದೆ ಈಗ, ದುಡ್ಡಿಗೆ ಅಲ್ಲೇ ಆಗಿದೆಲ್ಲ. ಹೌದು, ತುಂಬಾ ಸಿಗ್ತದೆ. ಹಾಗೆ ಒಂದೊಂದು ವೆರೈಟಿ ಒಂದೊಂದು ದಿವಸಕ್ಕೆ ಇದು ಒಂದು ಜೀವಾಮೃತ. ಹೌದು ಹೌದು, ಮಿಕ್ಸ್ ಮಾಡಿ ರೆಡಿ ಮಾಡಿ. ಇದೆಂತ ಡ್ರಮ್ ಎಲ್ಲ ತೂತಾಗಿದೆ ಅಲ್ಲ? ಅದು ಡೆಂಜಿ ಭತ್ತು. ನಾವು ಹೌದು, ಎಸುಂಡು. ಹೇಗೆ ತೋರಿಸಿ ಯಾವುದು? ಎಸುಂಡು ಅಂತ ಹೇಳಿ ಅರೆ ಭಾಷೆಯಲ್ಲಿ. ನಳ್ಳಿ. ಓ, ನೀವು ಅರೆ ಭಾಷೆ ಅಲ್ಲ? ಹೌದು, ಅರೆ ಭಾಷೆ. ಮನೆಯಲ್ಲಿ ಫುಲ್ ಅರೆ ಭಾಷೆನಾ? ಹೌದು, ಅರೆ ಭಾಷೆ ಮಾತಾಡೋದು. ಓ, ಹಾಗಾದ್ರೆ ಒಂದಷ್ಟು ರೈತರಿಗೆ ಪರಿಚಯ ಮಾಡಿಸುವಲ್ಲ. ಒಂದು ಅರೆ ಭಾಷೆಯಲ್ಲಿ ಒಂದು ವಿವರಣೆ ಕೊಡಿ ನೋಡುವ ಸ್ನೇಹಿತರೆ. ಅರೆ ಭಾಷೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕೊಡಗು ಅಂತೇಳಿ ಸಾಧಾರಣ ಭಾಗಮಂಡಲದಿಂದ ಹಿಡಿದು ಈ ಮಡಿಕೇರಿಯ ಸುತ್ತಮುತ್ತ, ಮಕ್ಕಂದೂರು, ಗಾಳಿಬೀಡು, ಇಲ್ಲೆಲ್ಲ ಅರೆಭಾಷೆ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಡ್ಯಕೋಲಿಂದ ಹಿಡಿದು ಸಾಧಾರಣ ಕಡಬದವರೆಗೆ ಅರೆಭಾಷೆ ಮಾತಾಡ್ತಾರೆ. ಅದನ್ನು ನಮಗೊಂದು ಪರಿಚಯ ಮಾಡಿಸ್ತೇನೆ ಅಂತ ಹೇಳಿದ್ರು ಕೀರ್ತನರು. ಅಲ್ಲ ಕೀರ್ತನ್ರೆ? ಸ್ವಲ್ಪ ಸ್ವಲ್ಪ ಬರ್ತದೆ. ನೋಡ, ಇದನ್ನ ಹೇಳಿ ನೋಡ. ಈಗ ಇದು ಅದೇ ಎಸೆಂಡು ಹಿಡಿಯುವಂಥದ್ದು. ಈ ತರ ಡ್ರಮ್ಮು. ಈ ಡ್ರಮ್ಮು ಇದಕ್ಕೊಂದು ಈ ತರ ಸ್ಪ್ರೈಟ್ ಈ ತರ ಒಂದು ಅದರ ಒಂದ್ಸಲ ಇದರ ಒಳಗೆ ಹೋದ ಮೇಲೆ ಅದು ವಾಪಸ್ ಬಾಕಾಗದು. ಹಂಗೆ ಮಾಡೋಕೆ ಈ ತರ ಹಿಂಗೆ ಬಾಕಾಗದಂದ್ರೆ ಬರ್ಲಿಕ್ಕೆ ಆಗುದಿಲ್ಲ, ಆಗಬಾರ್ದು. ಈಗ ನೀವು ಇಲ್ಲಿಂದ ಒಳಗೆ ಹೋಗ್ತದೆ ಅಂತ ಹೇಳಿದ್ರಿ. ಅದು ಯಾಕೆ ಹೋಗ್ಬೇಕು ಅದ್ರ ಒಳಗಡೆ? ಇಲ್ಲಿ ನಾವು ಕೋಳಿದು ವೇಸ್ಟ್, ಕರಳು ಅಂತಾರಲ್ಲ, ಅದು ಕರಳು ಅಂತ ಹಾಕಿಸ್ವಿ. ಇಲ್ಲಾರ ನಾವು ಮೀನಿನ ಕೇಬಲ್ ಅಂತ ಹೇಳುವೆ, ಕೇಬಲ್ ಹಾಕಿಸ್ವೆ ಇದಕ್ಕೆ ವೇಸ್ಟೇಜಿನ. ಹಂಗೆ ಅಲ್ಲಿಗೆ ಅದರ ಸ್ಮೆಲ್ ಬಂದು ಎಸುಂಡು ಅದರ ತಿಂಬಕ್ಕೆ ಹೇಳಿ ಬಂದದೆ. ಹಂಗೆ ಇಲ್ಲಿ ಬಂದಾಕನ ಇದ್ರ ಒಳಗೆ ಹುಗ್ಗಿದ ಮೇಲೆ ಅದಕ್ಕೆ ವಾಪಸ್ ಒಳಗೆ ಹೊರಗೆ ಹೋಗೋದಿಲ್ಲ, ಟ್ರ್ಯಾಪ್ ಅದೇ ಅದು ಇದರ ಒಳಗೆ. ಹಂಗೆ ಈ ಸಲ ಸುಮಾರು ಒಂದು ಒಮ್ಮೆ ಇಟ್ಟು ತೆಗಿಯಕ ನಂಗೊಂದು 30 ಎಸುಂಡು ಸಿಕ್ಕಿತ್ತು. ಎಷ್ಟು ದಿನಕ್ಕೆ ಬರ್ತದೆ ಅದು? ನಾವು ಹಂಗೆ ತಿಂಬಲ್ಲ, ನಮ್ಮ ಮಕ್ಕ ಒಂದು 10 ಸಾಂಬಾರ್ ಮಾಡಿ ನನ್ನ ಸಹಪಾಠಿಗಳಿಗೆ ಕೊಟ್ಟ. ಯಾರು ಅದಕ್ಕೆ ಭಾಷಣ, ನಿಮ್ಗೆ ಭಾಷಣ ಮಾಡಿಲ್ಲ? ಪರಿಸರ ಎಲ್ಲ ಹಾಳಾಗ್ತದೆ, ಹಾಗೆ ಅದನ್ನೆಲ್ಲ ಸಾಯಿಸಬಾರ್ದು ಯಾರು ಹೇಳಿಲ್ವಾ? ಇಲ್ಲ, ಯಾರು ಹಂಗೆ ಹೇಳ್ತಿಲ್ಲ. ಅಂದ್ರೆ
ನ್ಯಾಚುರಲ್ ಆಗಿ ಸಿಕ್ಕಿದೆಲ್ಲ ಹಳ್ಳದ ಹಾ ಹೇಳುವ ಇದ್ದಾವೆ ಈಗ ಎಂತ ಮಾಡ್ಕಾಲೆ ಅಲ್ಲ ಕರೆಕ್ಟ್ 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 ನೋಡಿ ಸ್ನೇಹಿತರೆ, ರೈತರ ಮನೆ ಅಂತ ಹೇಳಿದ್ರೆ ನೋಡಿ ಹೀಗೆ ನೋಡಿ ನೋಡಿ ಇವಳು ಅಲ್ಲ ಆಡಿಸ್ತಾ ಇದ್ದಾಳೆ ನೋಡಿ ಜೀವಾಮೃತದ ಡ್ರಮ್ಮನ್ನು. ಅಂದರೆ ಬೇರೆಯವರಿಗೆಲ್ಲ ಇದು ಗಲೇಜಿಂದ ಅನ್ಸುತ್ತೆ ದೂರ ನೋಡಿದವರಿಗೆ, ಆದರೆ ರೈತರ ಮಕ್ಕಳಿಗೆ ಇದೇ ಪ್ರೀತಿ, ಅಂದರೆ ಇದೇ ಸತ್ಯ. ನೋಡಿ ಅಲ್ಲಿ ಮಲ್ನಾಡು ಗಿಡ್ಡ ಹಸು ನೋಡಿ, ಎಷ್ಟು ವರ್ಷದಿಂದ ಇದೆ ಸರ್ ಈ ಮಲ್ನಾಡು ಗಿಡ್ಡ ಹಸು? ಇದು ನನಗೆ ಒಂದು 5 ವರ್ಷ ಆಗ್ತಾ ಬಂತು. ಹಾ 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 ನನಗೆ ನಮ್ಮ ಪಕ್ಕದ ಮನೆಯವರು ಚಂದ್ರಶೇಖರ್ ನಾಯರ್ ಅಂತಿದ್ದಾರೆ, ಹಾ ಅವರು ಸರ್ ನಂಗೆ ಒಂದು ಉಡುಗೊರೆ ಆಗಿ ಕೊಟ್ಟು ನೀವು ಸಾಕು ಅಂತ ಹೇಳಿದ್ರು. ನಂಗೆ ಕಷ್ಟ ಆಗ್ತದೆ, ಇದು ಸಾಕಿಗೆ ಕಷ್ಟ ಆಗ್ತದೆ, ನೀನ್ ಸಾಕು ಅಂತ ಹೇಳಿ ಅವರು ಕೊಟ್ರು. ಹಾ ಅದ ನಂತರ ಈಗ ನಮ್ಮಲ್ಲಿ ಎಷ್ಟು ಹಾಲು ಕೊಡ್ತಿದೆ? ಹಾಲು ಒಂದು ಚೊಂಬು, ಒಂದು ಚೊಂಬು ಅಷ್ಟು ಸಿಗ್ತದೆ. ಇದು ಮಗನ? ಹೌದು ಮಗ. ಏನ್ ಹೆಸರು ಅದ್ರದ್ದು? ಹೆಸರು ಇಡ್ಲಿಲ್ಲ, ಲೇಟ್ ಆಗಿ ಕರ ಹಾಕಿದೆ, ಹಾಗೆ ಲೇಟರ್ ಅಂತ ಹೇಳ್ಬೇಕಾ? ಕರೆಕ್ಟ್ ಲೇಟರ್ ಅಂತ ಹೇಳಿ. ಲೇಟರ್ ಅದೊಂದು 4 ದಿವಸನೇ ಲೇಟ್ ಆಗಿದೆ. ಹೌದಾ? 9 ದಿವಸ. ಯಾಕೆ ಅದು ಗೊತ್ತಿಲ್ಲ. 9 ದಿವಸ 9 ದಿನ 9 ತಿಂಗಳು 9 ದಿವಸ ಕಳೆದು 4 ದಿವಸ ಹೆದರಿಕೆ ಆಯ್ತು. ಡಾಕ್ಟರ್ಗೆ ಕೇಳುವಾಗ ಆಗ್ತದೆ, ಎಂತ ತೊಂದರೆ ಇಲ್ಲ ಅಂತ ಹೇಳಿದ್ರು. ಕೊನೆಗೆ ಹಾಕಿತ್ತು. 4-5 ದಿವಸ ಲೇಟ್ ಆಗಿದೆ. ಕರೆಕ್ಟ್ ಲೇಟರ್ ಬುಲ್ ಅಂತ ಹೇಳ್ಬೋದು. ಲೇಟರ್ ಅಂತ ಅಲ್ಲ, ಲೇಟರ್ ಬುಲ್. ಲೇಟರ್ ಬುಲ್ ಹೇಗಿದೆ ನೋಡಿ ಮಲ್ನಾಡು ಗಿಡ್ಡ ಅಂತ ಹೇಳಿದ್ರೆ ಹೀಗೆ. ಹೆದರಿಬೇಡ. ಎಂತ ಮಾಡುದಿಲ್ಲ? ಇಲ್ಲ. ಹೌದು. ಹೌದಾ? ಹಾಲು ಕರಿತೀರಾ? ಓ 5ನೇ ಕ್ಲಾಸು. ತಾಯಿ ಗೋವು ಅಂತ ಹೇಳಿದ್ರೆ ತಾಯಿ ಅಲ್ಲ, ಹಾಗೆ ನೋಡಿ ತಾಯಿ ಮಕ್ಕಳಿಗೆ ಏನು ಮಾಡೋದಿಲ್ಲ ನೋಡಿ. 5ನೇ ಕ್ಲಾಸು ಹಾಲು ಕರಿತಾನಲ್ಲ? ಹೌದು, ಹಾಲು ಕರಿತಾನೆ. ಹೀಗೆ ಸುಮ್ಮನೆ ಕರಿತಾನೆ, ಸುಮ್ಮನೆ ಅಭ್ಯಾಸಕ್ಕೋಸ್ಕರ. ಹೌದು. ಆದ್ರೆ ತಾಯಿಗೆ ಗೊತ್ತುಂಟು ಹೌದು ಯಾರ ಮಕ್ಕಳು ಅಂತ ಹೇಳಿ ಅಲ್ಲ. ಒಂದ್ಸಲ ನೋಡಿದ್ದು ನೋಡಿ. ಇದು ನಮ್ಮ ನೀರ್ ಸೌತೆ. ಇಲ್ಲಿ ನೀರು ಸೌತೆ ಅಂತ ಹೇಳುವೆ. ತಿಂಬಕ್ಕೆ ಮಕ್ಕಳಿಗೆಲ್ಲ ಬರಲಾಯ್ತು ನೋಡಿ, ಆಗ್ತಾ ಉಂಟು ಈಗ. ತುಂಬಾ ಆತು, ಮುಕ್ತು, ಒಳ್ಳೆ ಟೇಸ್ಟ್ ಇದ್ದದೆ. ಸ್ನೇಹಿತರೆ, ನೀರ್ ಸೌತೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಮುಳ್ಳು ಸೌತೆ ಅಂತ ಹೇಳ್ತಾರಲ್ಲ. ಹೌದು. ಇಲ್ಲೊಂದು ಆಗ್ಬಿಟ್ಟಲ್ಲ? ಹೌದು, ಅಲ್ಲೊಂದು ಔಟು. ಔಟು. ಹೌದು, ಔಟು. ನುಗ್ಗೆ ಉಂಟು. ನುಗ್ಗೆ ಸೊಪ್ಪು ಅದು ನಾವು ನುಗ್ಗೆಗೆ ಯೂಸ್ ಮಾಡುದಿಲ್ಲ, ಸೊಪ್ಪುಗೆ ಯೂಸ್ ಮಾಡುದು ಜಾಸ್ತಿ. ಮನೆಯಲ್ಲಿ ತಿಂಬಕ್ಕೆ ಬರೀ ಟೇಸ್ಟ್ ಇದ್ದದೆ. ಐರನ್ ಕಂಟೆಂಟ್. ಹೌದು, ಐರನ್ ಕಂಟೆಂಟ್. ಒಳ್ಳೆ ಐರನ್ ಕಂಟೆಂಟ್ ಅಲ್ಲ. ಹೌದು. ಮತ್ತೆ 11 ಮೊಟ್ಟೆಗೆ ಸಮ ಅಂತೆಲ್ಲ ಹೇಳುವೆ, ಒಮ್ಮೆ ಮಾಡಿದ ಪಲ್ಯ. ಹೌದಾ? ಓಹೋ, ಅಷ್ಟೊಳ್ಳೆ. ನಾ ಇಷ್ಟೊತ್ತು ಅರೆ ಭಾಷೆಯಲ್ಲಿ ಮಾತಾಡ್ದ. ಇವು ಶಿವಪ್ರಸಾದ್ ಮಲೆಬೆಟ್ಟು ಅಂತೇಳಿ ನನ್ನ ಗೆಳೆಯ. ಮತ್ತೆ ನಾ ಇವರೊಟ್ಟಿಗೆ ತುಂಬಾ ಸಮಯದಿಂದ ಒಂದು 2 ವರ್ಷದಿಂದ ವಾಟ್ಸಪ್ಲಿ ಕಾಂಟ್ಯಾಕ್ಟ್ ಆದಿವು. ಹಂಗೆ ನಾ ಈಗ ಇವು ಬಂದಾಕನ ಅರೆ ಭಾಷೆ ಅಂತ ಮಾತಾಡಿ ಯಾಕನ ಅರೆ ಭಾಷೆಯಲ್ಲಿ ತುಂಬಾ ಮಾತಾಡ್ದು. ಸಂಪೂರ್ಣ ಸಹಜ ಕೃಷಿ ಅಂತ ಹೇಳ್ಕೊಂಡು ತುಂಬಾ ಯುವ ಜನಗಳಿಗೆಲ್ಲ ತುಂಬಾ ವಿಡಿಯೋ ಮಾಡ್ತಾ ಒಂದು ಪ್ರೇರಣೆ ಆಗೋಳು. ನನ್ನ ಒಂದು ದೊಡ್ಡ ಬಿಗ್ ಫ್ಯಾನ್ ಇವು. ಇವಕ್ಕೆ ಯಾರೆಲ್ಲ ಅರೆ ಭಾಷೆ ನೋಡ್ತಾ ಒಳ್ಳರಿ ಅವೆಲ್ಲ ಕಮೆಂಟ್ ಮಾಡಿ ಯಾರೆಲ್ಲ ಒಳ ಅಂತ. ಸಾವಯವ ತೋಟ, ಅಡಿಕೆ ತೋಟ, ಸಹಜ ಕೃಷಿಯ ತೋಟ, ಸಹಜ ಕೃಷಿ. ಇದು ನೋಡುವಾಗ ನಮ್ಮ ಇವರಿದ ದಿನೇಶ್ ಅಣ್ಣ ಇದಾರಲ್ಲ, ಹೌದು, ಅವರ ತೋಟ ಇದ್ದಾಗಿದೆಲ್ಲ. ದಿನೇಶ್ ಪಕ್ಕಡ ಅವರ ಹೌದು, ಅವರದ್ದೇ ನೋಡಿ ಎಲ್ಲ. ಅವರು 1 ಅಡಿ ಹೊಂಡ ತೆಗಿಯೋದೇ ನಡಿ ಅಂತ ಹೇಳ್ತಾರೆ. ನನಗೆ ಅಷ್ಟು ಅವರ ಹಾಗೆ ಮಾಡ್ಬೇಕು ಅಂತ ಅನಿಸ್ಲಿಲ್ಲ. ಸ್ವಲ್ಪ 1 ಅಡಿ ಆದ್ರೂ ಹೊಂಡ ತೆಗೆಯುವಂತ 1 ಅಡಿ ಹೊಂಡ ತೆಗೆದು ನಟ್ಟಿದ್ದೇನೆ ನೋಡಿ. ಇದು ಈಗ ಒಂದು ಸಲ ಕೊಯ್ಲಾಯ್ತಾ? ಒಂದು ಕೊಯ್ಲಾಯ್ತು. ಎಷ್ಟು ವರ್ಷದ ಇದು? ಇದು 5 ವರ್ಷ ಆಯ್ತು. 5 ವರ್ಷದ ನೋಡಿ ಸ್ನೇಹಿತರೆ, ಒಂದು ಕೊಯ್ಲಾಯ್ತು. ಇನ್ನು 4 ಅಂದ್ರೆ ಲೆಕ್ಕಕ್ಕೆ 5 ಇದೆ ಗೊನೆ. ಅದು 4ರಲ್ಲಿ ತುಂಬಾ ಚೆನ್ನಾಗಿ. ಸರ್, ಸಾಧಾರಣ ನಾನು ಬರ್ತಾ ನೋಡ್ತಾ ಬಂದೆ, ಭಯಂಕರ ಬೇಸರ ಆಗ್ತದೆ ನೋಡುವಾಗ. ಯಾಕಂದ್ರೆ ಸುಳ್ಯ ಭಾಗದಲ್ಲಿ ಅಡಿಕೆ ಕತೆ ಕೈದಾಯ್ತಾ ಅಂತ ಅನಿಸ್ತದೆ ನೋಡುವಾಗ. ನಿಮ್ಮ ರೋಗಕ್ಕೆ ಮತ್ತೆ ನಿಮ್ಮ ಊರಲ್ಲಿ ನಿಮ್ಮ ತೋಟಕ್ಕೆಲ್ಲ ಹೇಗಿದೆ ಇದು ರೋಗದ? ನಂಗೆ ಸ್ವಲ್ಪ ರೋಗ ಕಂಡಾಗೆ ಉಂಟಿಲ್ಲಿ. ಹೌದು, ಅಂದ್ರೆ ನಮ್ಮ ತೋಟದಲ್ಲಿ ಇಷ್ಟು ಅಂತ ಹೇಳ್ಬೋದು. ಆದ್ರೆ ರಾಸಾಯನಿಕ ಗೊಬ್ಬರ ಹಾಕುವವರ ತೋಟವನ್ನು ನೋಡ್ಬೇಕು ಅಂತಾನೆ ಇಲ್ಲ. 40 ಗೋಣಿ ಆಗುವವರು 14 ಚೀಲ ಆಯ್ತು ಅಂತ ಲೆಕ್ಕ ಕೊಡ್ತಾ ಇದ್ದಾರೆ. ಕಳೆದ ವರ್ಷನೇ ಆತರ ಹೇಳಿದ್ರು. ಈ ಸಲ ಎಲ್ಲ 14 ಇರುವಲ್ಲಿಗೆ 7 ಆಗಿರ್ಬೋದೇನೋ ಅಲ್ಲ. ಆದ್ರೆ ನಾನೀಗ ಸಾವಯವ ಮಾಡುದ್ರಿಂದಾಗಿ ನನ್ನ ಒಂಥರ ಈ ತರದಲ್ಲಾದ್ರೂ ಇದೆ ಈಗ. ಇಲ್ಲದಿದ್ರೆ ನಂದು ಈ ತರ ಇರ್ತಿರ್ಲಿಲ್ಲ ಅಂತ. ಅಂದ್ರೆ ಮಿಶ್ರ ಕೃಷಿ ಮಾಡಿದಿರಲ್ಲ ಇಲ್ಲಿ. ಕೊಕ್ಕೋ ನೋಡಿ, ಕೊಕ್ಕೋ ಇದೆ, ಪೆಪ್ಪರ್, ಪೆಪ್ಪರ್ ಹಾಕಿದಿರಿ, ಕರಿಮೆಣಸು, ಅದರ ಮೇಲೆ ಕರಿಮೆಣಸು ಹಾಕಿದಿರಿ, ಅಲ್ಲಿ ಪನಿ ನೇರಳೆ ಹಾಕಿದಿರಿ, ಸಾಗವಾನಿ ಎಲ್ಲ ಕಾಡು ಟೈಪ್ ಅಲ್ಲಿ ಬೆಳೆಸಿದ್ರಲ್ಲ. ಮತ್ತೆ ಇದು ಲಿಸಿರಿಯಾ ಗೊಬ್ಬರ ಸೊಪ್ಪು, ಗೊಬ್ಬರದ ಗಿಡ. ನನ್ನ ಹಟ್ಟಿಯಲ್ಲಿ ಸಿಗುವ ಗೊಬ್ಬರವನ್ನೆಲ್ಲ ನಾನು ತಂದು ಹೊತ್ಕೊಂಡು ಬಂದು ಇದಕ್ಕೆ ತುಂಬಿಸಿಡುವುದು. ಇದೊಂದು ಹೊಂಡ ಮಾಡ್ಕೊಂಡದ್ದು ನಾನು. ಒಂದು 5 ಅಡಿ ಹೊಂಡ ತೆಗೆದಿದ್ದೇನೆ. ಇಲ್ಲಿ ಆಚೆ ಈಚೆ ಅಡಿಕೆ ಗಿಡ ಇರೋದ್ರಿಂದ ನಂಗೆ ಅಗಲ ಮಾಡ್ಲಿಕ್ಕೆ ಆಗುದಿಲ್ಲ. ಅಗಲ ಬೇಕಂತೆ ಇದು. ಈಗ ಅಲ್ಲಿ ನನ್ನ ದುಡ್ಡಿಯಲ್ಲಿ ಸಿಕ್ಕಿದಂತ ವೇಸ್ಟ್ ಅನ್ನು ನಾನು ಗೊಬ್ಬರವನ್ನು ತಂದು ಇಲ್ಲಿಗೆ ಹಾಕುದು. ಇದನ್ನು ಹಾಕಿ ನನಗೆ ಈಗ ಇದು ನಿಧಾನಕ್ಕೆ ಆಗಿ
ಹಾಗೆ ಅದರಷ್ಟಕ್ಕೆ ಇದು ಗೊಬ್ಬರ ಆಗ್ಬೇಕಾದ್ರೆ ಅದಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ. ಅದಕ್ಕೆ ಬೇಕಾಗಿ ನಾನು ವೇಸ್ಟ್ ಡಿಕಾಂಪೋಸರ್ ಅಂತೇಳಿ ಒಂದು ಸಿಗ್ತದೆ ಆನ್ಲೈನ್ ಅಲ್ಲಿ ತರಿಸುದು. ಅದು ಡಾಕ್ಟರ್ ಕಿಶನ್ ಚಂದ್ರ. ಹೌದು, ಕಿಶನ್ ಚಂದ್ರ ಅವ್ರು ತೀರ್ಕೊಂಡ್ರು, ಇತ್ತೀಚೆಗೆ ತೀರಿ ಹೋದ್ರು. ಕರೆಕ್ಟ್ ಕರೆಕ್ಟ್. ಹೌದು, ಅದನ್ನ ಹಾಕಿದ್ರೆ ನಂಗೆ ಇದೊಂದು ಹೌದು 2 ತಿಂಗಳಲ್ಲಿ ನೋಡಿ ಇದು ಗೊಬ್ಬರ ರೆಡಿ ಆಗ್ತದೆ. ಇದು ಹೌದು, ನಾನು ಇದನ್ನೇ ತಗೊಂಡೋಗಿ ತರಕಾರಿಗೆಲ್ಲ ಯೂಸ್ ಮಾಡ್ತೇನೆ. ಅಲ್ಲ, ತುಂಬಾ ಚಂದ ಬರ್ತದೆ. ಅಡಿಕೆಗೆ ಎಷ್ಟು ಹಾಕ್ತೀರಿ? ಅಡಿಕೆಗೆ ಹಾಗೆ ಶೇರ್ ಮಾಡಿ ಹಾಕೋದು, ಒಂದೊಂದು ಬುಟ್ಟಿ. ಹೌದು, ಒಂದೊಂದು ಬುಟ್ಟಿ ಅಷ್ಟು. ನೋಡಿ ಸ್ನೇಹಿತರೆ, ತುಂಬಾ ಚಾರ ಇದೆ ಇವ್ರ ತೋಟ. ಫುಲ್ ಡೌನ್ ಅಲ್ಲ? ಹೌದು, ಫುಲ್ ಡೌನ್, ಕೆಳಗಿನವರೆಗೆ ಉಂಟು. ಕೆಳಗೆ ಒಂದು 60 ಅಡಿ ಹೊಂಡ ಇರ್ಬೋದು. ಡೌನ್ ಉಂಟಲ್ಲ? ಹೌದು. ಅಲ್ಲೇನು ತೋಡು ಉಂಟಾ? ತೋಡು ಒಂದು ಉಂಟಲ್ಲಿ. ಆ ರೀತಿ ಬಾಳೆ ಇದರದ್ದು ಅಡಿಕೆ ಈಟೆ ಎಳಿತ ಅಂತ ಯಾರು ಹೇಳಿಲ್ಲ ನಿಮಗೆ? ಇಲ್ಲ, ಅದನ್ನು ನಾನು ಇದರ ಕಂದುಗಳನ್ನು ಕಟ್ ಮಾಡಿ ಹಾಕ್ತೇನೆ. ಅದು ಪೊಟ್ಯಾಶ್ ಅಂಶ ಅತಿ ಹೇರಳವಾಗಿರುವುದು ಇದರಲ್ಲಂತೆ ಅಲ್ಲ. ಮತ್ತೆ ಈಗ ನೋಡಿ, ಒಂದು ಬಾಳೆಯನ್ನು ಇದರ ಗೊನೆಯನ್ನು ಕಡಿದ್ರೆ ನಾನು ಇದನ್ನು ಹಾಗೆ ಬಿಡ್ತೇನೆ, ಇದನ್ನು ಕಟ್ ಮಾಡುದಿಲ್ಲ. ಇದು ಅದರ ಇಷ್ಟಕ್ಕೆ ಫುಲ್ ವೀಕ್ ಆಗಿ ಇದರಲ್ಲಿರುವ ರಸ ನೀರೆಲ್ಲ ಬಂದು ಈ ಗಿಡದಿಂದ ಈ ಗಿಡಕ್ಕೆ ಕೊಡ್ತದಂತೆ. ಇದು ತುಂಬಾ ಚಂದಾಗಿ ಬರ್ತದೆ. ಅದರ ಅಂಶ, ನೀರಿನ ಅಂಶ, ಪೊಟ್ಯಾಶಿಯಂ ಅಂಶ ಎಲ್ಲ ಈ ಗಿಡಕ್ಕೆ ಸಿಗ್ತದೆ. ಇದು ಚಂದ ಬರ್ತದಂತೆ. ಹೌದು, ಯಾಕೆಂದ್ರೆ ಅದರ ಗೆಡ್ಡೆ ಒಂದೇ ಆಗಿರ್ತದೆ. ಆ ದೊಡ್ಡದ್ರ ಗೆಡ್ಡೆಯಿಂದ ಇದು ಬಂದಿರೋದು. ಅದು ಕರೆಕ್ಟ್ ಆಗಿ ಉಲ್ಟಾ ಆಗ್ತದೆ ಅಲ್ವಾ? ನೆಲ್ಲಿಕಾಯಿ ಮರ ಇದೆ ಸ್ನೇಹಿತರೆ, ಇಲ್ಲಿ ಬಾರಿ ಚೆನ್ನಾಗಿದೆ ನೋಡಿ. ಮಲ್ನಾಡು ಗಿಡದ ಇಣುಕು ದೊಡ್ಡ ಎಂಬಿದ್ದಾದ ನಾನು ವಿಡಿಯೋ ಮಾಡ್ತಂದಿಲ್ಲ ಅಂತ ಸುತ್ತಮುತ್ತ ಮುಗ್ಗಿದ ಜತಮ್ಯಾನ ಅಂತೇಳಿ ಇದರದ್ದೊಂದು ಪ್ರಶ್ನೆ ಇರ್ಬೋದಲ್ಲ ಮನಸ್ಸಲ್ಲಿ. ಎಕಾಡ್ ಬತ್ತ ತಿರುಗದು ವಿಡಿಯೋ ಮಾಡ್ತಂದಿಲ್ಲ ಅಂತೇಳಿ. ಇದು ನೋಡಿ, ಹಿಪ್ಪು ನೇರಳೆ ಒಂದು ವಿಶೇಷ ಹೇಳ್ತೇನೆ. ಇದು ಇಷ್ಟು 4 ವರ್ಷ ಆಯ್ತು ಈ ಗಿಡಕ್ಕೆ. ಇದರಲ್ಲಿ ಹೀಗೆ ಇದನ್ನು ಬಿಟ್ರೆ ನಮ್ಗೆ ಫ್ರೂಟ್ಸ್ ಆಗುದಿಲ್ಲ. ಇದನ್ನು ಯಾವಾಗ ಹೀಗೆ ಕಟ್ ಮಾಡಿದೆವೋ ಹೀಗೆ ಪ್ರೂನಿಂಗ್ ಮಾಡ್ತಾ ಇರ್ಬೇಕು. ಪ್ರೂನಿಂಗ್ ಮಾಡಿದ ತಕ್ಷಣ ಎಲೆಗಿಂತ ಮೊದಲು ಬರುದೇ ಅದರಲ್ಲಿ ಕಾಯಿ. ಇದನ್ನು ನೋಡಿ, ಇಲ್ಲಿ ನೋಡಿ, ಈಗ ನಿಮಗೆ ಉದಾಹರಣೆಗೆ ಇಲ್ಲೇ ಇದೆ. ಇದನ್ನು ಕಡ್ದು ಯಾರು ತಗೊಂಡೋಗೋರು ಇದ್ರೆ ತಗೊಂಡೋಗ್ಲಿ ಅಂತ ಮನೆ ಬಂದವರೆಲ್ಲ ಹಣ್ಣನ್ನು ತುಂಬಾ ಇಷ್ಟಪಟ್ಟು ಕುಯ್ತಾರೆ. ಆದ್ರೆ ಗಿಡವನ್ನು ತಗೊಂಡೋಗಿ ನಡ್ಲಿಕ್ಕೆ ಯಾರಿಗೂ ಕಷ್ಟ. ಹೌದು, ಇಲ್ಲಿ ನೋಡಿ, ಇದೊಂದು ಯಾರಿಗಾರು ಕೊಡುವಂತ ನಾನು ನೋಡಿ. ಇದು ಬ್ರೆಸಿಲಿಯನ್ ಮಲ್ಬೇರಿ ಅಂತೇಳಿ. ಇದನ್ನು ನಾನು ದಯಪ್ರಸಾದ್ ಚಿಮುಲ್ ಅವರ ಮನೆಯಿಂದ ತಕೊಂಡ್ಬಂದು ನೆಟ್ಟೆ. ಸಾನಿಕಾ ನರ್ಸರಿ, ಪಂಜ. ಇದನ್ನು ನನಗೆ ಕಟ್ ಮಾಡ್ಲಿಕ್ಕೆ ಭಯ ಆಗ್ತಾ ಇತ್ತು, ಅಂದ್ರೆ ಗಿಡ ಹಾಳಾಗ್ತದೆ ಅಂತ. ಒಳ್ಳೆ ಗಿಡ ಅಲ್ಲ ಇದು. ಅದಕ್ಕೆ ಮೊನ್ನೆ ಕಟ್ ಮಾಡಿ ಆದ ತಕ್ಷಣ ಮೊದಲು ಬಂದದ್ದೇ ನೋಡಿ ಇದು ಹಣ್ಣು. ಇದು ನಾನು ನೀರ್ ಹಾಕ್ಲಿಕ್ಕೆ ಮರೆತೋಯ್ತು ನನಗೆ. ನೋಡಿ, ಇದೊಂದು ಮಾಲೆ ಹಣ್ಣು ಕೊಂಚಲು ಹೇಗುಂಟು ನೋಡಿ. ಇದು ಕನ್ನಡದಲ್ಲಿ ಚಕ್ರಮುನಿ ಅಂತ ಹೇಳ್ತಾರೆ. ಇಲ್ಲಿ ವಿಟಮಿನ್ ಸೊಪ್ಪು. ಬೀಜದಿಂದ ಏನಾದ್ರು ಕಾಯಿ ಆಗ್ತದ? ಹುಟ್ಟುತ್ತದೆ. ಇದು ಸಾವಯವ ತರಕಾರಿ ತೋಟ ಅಂದ್ರೆ ಬರೀ 4 ತರಕಾರಿ ಮಾತ್ರ ಮಾಡುವಂತದಕ್ಕೆ ಸಾವಯವ ಅಂತ ಹೇಳುದಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಬೇಕಾದಂತ, ನಮಗೆ ಸಾಂಬಾರಿಗೆ ಬೇಕಾದಂತ ಅರಶಿಣ, ಇದು ನೋಡಿ ಈಗ ಅರಶಿಣ. ಬರ್ಲಿ ಇಲ್ಲ, ಇನ್ನು ತುಂಬಾ ಬಾಕಿ ಆಯ್ತು. ಕಾಲು ಭಾಗಷ್ಟು ಮಾತ್ರ ಬಂತು. ಇದು ಸ್ಮೆಲ್ ಹೊಡಿತಾ ಇದೆ. ಹೌದು, ಒಳ್ಳೆ ಸ್ಮೆಲ್ ಇದೆ. ನಾಟಿ ಅಂತೆ, ಇದರಲ್ಲಿ ತುಂಬಾ ವಿಧ ಇದೆ. ಮತ್ತೆ ಇದನ್ನು ನಾವು ಈಗ ಒಣಗಿಸಿ ನನ್ನ ಒಂದು ಕಾನ್ಸೆಪ್ಟ್ ಹೇಗೆ ಅಂದ್ರೆ ಮನೆಗೆ ಬೇಕಾಗುವಂತ ತರಕಾರಿ ಮಾತ್ರ ಅಲ್ಲ, ಎಲ್ಲ ಸಾಂಬಾರು ಪದಾರ್ಥಗಳು ಬೇಕಾಗುವಂತದ್ದೆಲ್ಲ ಆಗ್ಬೇಕು ಅಂತ ಒಂದು ಆಸೆ ನನಗೆ. ಹಾಗಾಗಿ ಇದು ಸಾವಯವಾಗಿ ಬೆಳೆದ್ರಿಂದ ನೋಡಿ ಕಡಿಮೆ ಹಿಡಿತದೆ. ಇದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರೆ ತುಂಬಾ ಆಗ್ತದೆ. ಹೇಗಾಗ್ತದೆ ಸಾಂಬಾರಿಗೆಲ್ಲ? ಅದು ತುಂಬಾ ರುಚಿ ಸರ್. ನಾವು ಒಂದು 10 ವರ್ಷ ಆಯ್ತು ಅರಶಿನ ಪ್ಯಾಕೆಟ್ ಅಂತ ಸಣ್ಣದಿರುವಾಗ ಅರುಣ ಅರಶಿನ ಅಂತ ನೋಡ್ತಿದ್ದೆ. ಒಂದು ಲೇಬಲ್ ಇತ್ತಲ್ಲ, ಒಂದು ಬ್ರ್ಯಾಂಡ್. ಇವಾಗ ಅದು ನನಗೆ ನೋಡ್ಲಿಕ್ಕೆ ಮರ್ತೋಗಿದೆ. ಕರೆಕ್ಟ್. ಈಗ ಇವರು ನಾವು ಅಲ್ಲಿ ಇಲ್ಲಿ ಎಲ್ಲ ಕಡೆ ಮಾಡುವಾಗ ಇಲ್ಲಿ ಬರ್ತಾ ಇದ್ರಲ್ಲ, ಇವ್ರಿಗೆ ಹೇಗಿದೆ ಇಂಟ್ರೆಸ್ಟ್? ಎಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಸರ್. ಅಂದ್ರೆ ಅವರಿಗೋಸ್ಕರ ನೋಡಿ ಆ ಹಿಪ್ಪು ನೇರಳೆ ಹಣ್ಣಿನ ಗಿಡ ಎಲ್ಲ ಆ ತರ ಮಕ್ಕಳಿಗೆ ಬೇಕಾಗುವಂತ. ಆವಾಗ ನಮ್ಮ ಹಿಂದೆಯಿಂದ ಹಬ್ಬ ಏನಾರು ಒಂದು ಹಣ್ಣು ಹುಟ್ಟ ಅಂತ ಕೇಳ್ಕೊಂಡು ಬರ್ತಾರೆ. ಆವಾಗ ಇವರಿಗೆ ನನ್ನ ಮತ್ತೆ ಗ್ರೋ ಬ್ಯಾಗ್ಗಳಿಗೆಲ್ಲ ಪರಿಚಯ ಮಾಡಿಕೊಡಿ. ನೇಹಲ್ ಅಂತ 5ನೇ ಕ್ಲಾಸ್. ಇಲ್ಲಿ ನಮ್ಮ ಕುಮಾರಸ್ವಾಮಿ ಇದೆ, ನಮ್ಮ ಓನರ್ ಮನೆ. ಕುಮಾರಸ್ವಾಮಿ ಸುಬ್ರಹ್ಮಣ್ಯ. ಹೌದು, ಮಗಳು ದೃಶಾನಿ. ಇಲ್ಲಿ ನೋಡಿ, ದೃಶಾನಿ ಹೀಗೆ ಮಾಡಿ ನೋಡಿ ಸ್ನೇಹಿತರೆ, ನಿಮಗೆ ಹಾಯ್ ಮಾಡ್ತಿದ್ದಾರೆ. ತುಂಬಾ ಇಂಟ್ರೆಸ್ಟ್ ಅಲ್ಲಿ ನಾನು ಬಂದಲ್ಲಿಂದ ಇಲ್ಲಿವರೆಗೆ ನನ್ನ ಬೆನ್ನು ಬಿಟ್ಟಿಲ್ಲ. ನನ್ನ ಕ್ಯಾಮರಾ ನೋಡೋದು, ನನ್ನ ಫೋನ್ ನೋಡೋದು, ಸ್ಟ್ಯಾಂಡ್ ನೋಡೋದು ಇಂಟ್ರೆಸ್ಟ್ ಇರ್ತದೆ ಮಕ್ಕಳಿಗೆ, ಕುತೂಹಲ ಇರ್ತದಲ್ಲ. ಮಣ್ಣು ತುಂಬಿಸ್ಲಿಕ್ಕೆಲ್ಲ ಹೆಲ್ಪ್ ಮಾಡೋದು ಇವರೇ ಅಲ್ಲ.
ನೋಡಿ ನಾನು ಒಂದು ಪ್ರತಿ ಮನೆಯ ಗೃಹಿಣಿಯರಿಗೆ ಒಂದು ಹೇಳುದೇನೆಂದ್ರೆ ನೋಡಿ, ಇದು ಕಾಟು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾರೆ, ಕಾಡಿನದ್ದು. ಒಬ್ಬೊಬ್ರು ಹೈಬ್ರಿಡ್ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾರೆ. ಹೈಬ್ರಿಡ್ ಅಲ್ಲ, ಅದು ಕಾಟ. ಇದು ತುಂಬಾ ಪರಿಮಳ ಇದು ಕೊತ್ತಂಬರಿ ಸೊಪ್ಪು. ಇದರಲ್ಲಿ ನಾನ್ ವೆಜ್ ಅಂತೂ ಭಾರಿ ಚಂದ ಆಗ್ತದೆ, ಮೀನ್ ಸಾರಿಗೆ ಹಾಕ್ಬೇಕು ಅಂತ ಹೇಳ್ತಾರೆ, ತುಂಬಾ ಚಂದ ಅಂತ ಇದು. ಹಾಗೆ ಈ ತರ ಒಂದು ಸಾವಯವಾಗಿ ಇರುವಂತದನ್ನು ನಮ್ಮ ಹೆಣ್ಮಕ್ಳು ಯೂಸ್ ಮಾಡಿದ್ರು ಅಂತಿದ್ರೆ ಇದು ನಮ್ಮ ಭಾರತ ವಿಷಮುಕ್ತ ಆಹಾರ ಅಂತ ಘೋಷಣೆ ಮಾಡಬಹುದು ಅಲ್ಲ. ಈಗ ನೀವು ಎಲ್ಲ ಮಹಿಳೆಯರಿಗೆ ಹೇಳಿದ್ರಿ, ನಿಮ್ಮ ಮನೆ ಯಜಮಾನರು ಇದನ್ನ ಮಾಡ್ತಿರ್ಲಿಲ್ಲ. ಅವರಿಗೆ ಅದು ಪೇಟೆಯಿಂದಲೇ ತಂದಾಗ್ಬೇಕಿತ್ತು. ಅಂದ್ರೆ ಕೊತ್ತಂಬರಿ ಸೊಪ್ಪು ಅಂದ್ರೆ ಅದೇ ಕೊತ್ತಂಬರಿ ಸೊಪ್ಪೆ ಕೆಮಿಕಲ್ ಹಾಕಿರೋದು. ನನ್ನ ತಾಯಿಯೂ ಕೂಡ ಅಷ್ಟೇ. ತಾಯಿ ಈಗ ತಾಯಿಗಳು ಮನೆಯಲ್ಲಿ ವಾರ್ನ್ ಮಾಡಿದ್ದೇನೆ, ಅದು ನಮ್ಮ ಮನೆಗೆ ಫ್ರಿಜ್ ಅಲ್ಲಿ ನನ್ನ ಕಣ್ಣೆದುರು ಅದು ಕಾಣಬಾರ್ದು ಅಂತ. ಇದು ಇಷ್ಟು ನೋಡಿ, ಇಲ್ಲಿ ನೋಡಿ, ಇದು ಏನು ಹಾಕಿಲ್ಲ ಇದರಲ್ಲಿ. ನೋಡಿ ಇದು ಇದರ ಹೌದು, ಇದು ನೋಡಿ ಈ ಸೀಡ್, ಇದೀಗ ಬೀಜ ಇಲ್ಲೆಲ್ಲ ಇನ್ನು ಅದೇ ಗಿಡ. ಇದು ನೋಡಿ ಜಾಕ್ ನೀಲ್ ಅಂತೇಳಿ, ನಾನು ನಿನ್ನಿಕಲ್ಲು ವಿಟ್ಲದಿಂದ ತಂದದ್ದು. ಇದರಲ್ಲಿ ಒಂದು 20 ಕಾಯಿಗಳಿತ್ತು. ಅದರಲ್ಲಿ ಇದು ಗಿಡ ಲೋಡ್ ಆಗಿ ಮುರಿದೋಗ್ಬೋದು ಅಂತೇಳಿ ಈಗ 2 ಬಿಟ್ಟಿದ್ದೇನೆ. ಮತ್ತೆ ಉಳಿದ ಒಂದು 10-18 ಇದನ್ನು ನಾನು ಪಲ್ಯ, ಈಗ ಗೋಬಿ ಮಂಚೂರಿ ಅದು ಇದೆಲ್ಲ ಮಾಡ್ಬೋದಂತೆ. ನಾವು ಪಲ್ಯ ಮಾಡಿ ಸಾಂಬಾರು ಪಲ್ಯ ಎಲ್ಲ ಮಾಡಿದ್ದೇವೆ. ತುಂಬಾ ಟೇಸ್ಟ್ ಇದು. ಮತ್ತೆ ಆಲ್ ಸೀಸನ್ ತಳಿ ಇದು. ಅವರು ಮಾತ್ರ ಜಾಕ್ ಇದು ನಿನ್ನಿತ್ತಾಯಿ ಅಂತೇಳಿ ಹೆಸರಿಟ್ಟಿದ್ದಾರೆ, ಅವರ ಊರಿನ ಹೆಸರು ನಿನ್ನಿಕಲ್. ಕೃಷಿಯಲ್ಲಿ ವಿಶೇಷತೆಗಳನ್ನು ತಿಳಿಸುವಂತದ್ದು ನಮ್ಮ ಕೆಲಸ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒಂದು ಮನೆ ಪಕ್ಕದಲ್ಲಿ ಒಂದು ಸೂಪರ್ ಆಗಿರೋದ ತೋಟ, ಕೈ ತೋಟ, ತರಕಾರಿ ಬೆಳೆಸುವಂತದ್ದು ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ವಿ. ಇದು ನೆಕ್ಸ್ಟ್ ಈಗ ಮಕ್ಕಳಂತ ಜನರೇಷನ್ ಬರುವಾಗ ಅವ್ರು ಇನ್ನು 100% ಸಾವಯವಕ್ಕೆ ಹೋಗ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಜನರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ನಾನು ಈ ಕಂಟೆಂಟ್ ನ ತೋರಿಸಿರುವಂತದ್ದು. ಒಂದು ಅದ್ಭುತವಾಗಿರುವಂತಹ ಮಾಹಿತಿಗಳು ಈ ವಿಡಿಯೋದ ಮುಖಾಂತರ ಜನರಿಗೆ ಸಿಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಓಕೆ ಸರ್. ಇದು ಅಮ್ಮ, ಇದು ನನ್ನ ಹೆಂಡತಿ, ಪೋಸ್ಟ್ ಆಫೀಸ್ ಸುಳ್ಯದಲ್ಲಿ ಡ್ಯೂಟಿ ಮಾಡ್ತಾಳೆ, ಮಕ್ಕಳು. ಹಾಗೆ ನಿಮಗೆ ಒಂದು ಧನ್ಯವಾದ ಹೇಳಬೇಕು. ನೀವು ಒಂದು ಕೃಷಿಯ ಮಾಹಿತಿಗೋಸ್ಕರ ದೂರದಿಂದ ಉಜಿರೆಯಿಂದ ಇಲ್ಲಿ ತನಕ ಬಂದಿದ್ದೀರಾ. ನಂಗೆ ನಿಮ್ಮ ಅಭಿಮಾನಿ ನಾನು. ತುಂಬಾ ಖುಷಿ ಆಯ್ತು ನಂಗೆ ನೀವು ಬಂದದಕ್ಕೆ. ಇಲ್ಲ, ತುಂಬಾ ಸಮಯದಿಂದ ನಿಮ್ಮ ಚಾನೆಲ್ ಅನ್ನ ನೋಡ್ತಾ ನಿಮ್ಮ ಫಾಲೋವರ್ಸ್ ಆಗಿದ್ರು. ಸಾವಯವ ಕೃಷಿ ಅಂತ ಹೇಳಿ ನಿಮ್ಮ ಫಾಲೋವರ್ ಆಗಿ ನಿಮ್ಮ ಬರೀ ಕೃಷಿಯ ಬಗ್ಗೆ ತೋರಿಸುವಂತದ್ದು ತುಂಬಾ ಖುಷಿಯ ವಿಚಾರ. ಅದು ಮುಂದೆ ಮಕ್ಕಳಿಗೂ ಕೂಡ ಇದು ಹೆಲ್ಪ್ ಆಗ್ತದೆ, ಲೋಕಲ್ ಜನರಿಗೂ ಕೂಡ ಇದು ತುಂಬಾ ಖುಷಿ ಆಗ್ತದೆ. ಆದ್ರೆ ನಾನು ಪೋಸ್ಟ್ ಅಲ್ಲಿ ವರ್ಕ್ ಮಾಡ್ತಿರೋದು, ಹಾಗೆ ನಂಗೆ ಅದನ್ನ ನೋಡೋದ ಟೈಮ್ ಇಲ್ಲ. ಆದ್ರೂ ನಮ್ಮ ಮನೆಯವರು ಅದರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಅಲ್ಲಿ ನೋಡ್ತಾ ಇರ್ತಾರೆ, ಅದೇ ರೀತಿ ಕೃಷಿನ ಕೂಡ ಮಾಡ್ತಾ ಇದ್ದಾರೆ. ನೀವು ಅಭಿಮಾನಿ ಅಂತ ಹೇಳಿದ್ರಿ, ನಮ್ದು ಅಭಿಮಾನ ಏನಿಲ್ಲ. ನೀವೆಲ್ಲರೂ ಕೂಡ ಕೃಷಿ ಅಭಿಮಾನಿಗಳು, ನಾನು ಕೂಡ ಕೃಷಿ ಅಭಿಮಾನಿ. ಯಾರೋ ಒಬ್ಬ ನಿಮ್ಮಂತವ್ರು ಹಿಂದೆ ನಂಗೆ ಸಂದರ್ಶನ ಕೊಟ್ಟಿರೋದಕ್ಕೆ ನಂಗೆ ಜನರ ಚಾನಲ್ ಅಲ್ಲಿ ಅಭಿಮಾನಿಗಳಾಗಿರೋದು. ಯಾಕಂದ್ರೆ ನಿಮ್ಮಂತ ರೈತರಿಂದಾಗಿ ನಂಗೆ ಅಭಿಮಾನಿಗಳಿದ್ದಿರೋದು, ನಮ್ಮ ಸ್ವಂತಿಕೆಯಿಂದ ಏನೂ ಇಲ್ಲ. ಆ ರೀತಿ ಯಾವುದೇ ಕ್ರೆಡಿಟ್ಗಳಿದ್ರು ಕೂಡ ಅದು ರೈತರಿಗೆ ಮತ್ತು ಕೃಷಿಗೆ ಸಲ್ಬೇಕು ಅಂತ ಹೇಳ್ತಾರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆ ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದ.